ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಸಂಘಾಧ್ಯಕ್ಷ ರಮ ಹೊಸದುರ್ಗದಲ್ಲಿ ಆರ್ಎಸ್ಎಸ್ನ ಸ್ವಯಂ ಸೇವಕರು ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ನಡೆಸಿದರು. ನೂರು ವರ್ಷಗಳ ಸಂಭ್ರಮದಲ್ಲಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಇಡೀ ದೇಶಾದ್ಯಂತ ತನ್ನ ಸಂಭ್ರಮಾಚರಣೆಯನ್ನು ಆಚರಿಸುತ್ತಿದೆ. ಅದರಂತೆ ಹೊಸದುರ್ಗ ನಗರದಲ್ಲಿಯೂ ಕೂಡ ಗಣವೇಷ ಧರಿಸಿ ಸ್ವಯಂ ಸೇವಕರು ಶಿಸ್ತಿನಿಂದ ಶಾಂತಿಯುತ ಪಥಸಂಚಲನ ನಡೆಸಿದರು. 100 ವರ್ಷಗಳ ಹಿಂದೆ ದೇಶ ಮೊದಲು ಎಂಬ ಧ್ಯೇಯ ವಾಕ್ಯದೊಂದಿಗೆ ಪ್ರಾರಂಭಿಸಿದ್ದ ಈ ಸಂಘಟನೆಯು ಇಂದು ದೇಶಾದ್ಯಂತ ಅಸಂಖ್ಯಾತ ಸ್ವಯಂ ಸೇವಕರ ಸೇನೆಯಾಗಿ ಮುನ್ನಡೆಯುತ್ತಿದೆ. ದೇಶಪ್ರೇಮ ಮತ್ತು ಸೌಹಾರ್ದತೆಯ ಸಂಕೇತವಾಗಿದೆ. ಹೊಸದುರ್ಗ ಪಟ್ಟಣದಲ್ಲಿ ಜರುಗಿದ ಪಥಸಂಚಲನದಲ್ಲಿ ಪ್ರಮುಖವಾಗಿ ವಿಧಾನ ಪರಿಷತ್ ಸದಸ್ಯರಾದ ಕೆಎಸ್ ನವೀನ್ ಮತ್ತು ರಾಜ್ಯ ಖನಿಜ ನಿಗಮದ ಮಾಜಿ ಅಧ್ಯಕ್ಷರಾದ ಎಸ್ ಲಿಂಗಮೂರ್ತಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಪ್ರಮುಖ ರಸ್ತೆಯಲ್ಲಿ ಸಾಗಿದ ಮೆರವಣಿಗೆಯಲ್ಲಿ ಭಗವಧ್ವಜ ಹಿಡಿದು ವಿವಿಧ ಜಯಘೋಷಗಳೊಂದಿಗೆ ಅಪಾರ ಸಂಖ್ಯೆಯಲ್ಲಿ ಸೇರಿದ್ದ ಸ್ವಯಂ ಸೇವಕರು ರಾಷ್ಟ್ರಪ್ರೇಮದ ಭಾವನೆಯೊಂದಿಗೆ ಹೆಜ್ಜೆ ಹಾಕಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಶತಮಾನೋತ್ಸವದ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಎಲ್ಲ ಕಡೆಗಳಲ್ಲಿ ಪಥಸಂಚಲನದ ಮೂಲಕ ಸ್ವಯಂ ಸೇವಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಏನು 100ನೇ ವರ್ಷದ ಆಚರಣೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಇವತ್ತು ಹೊಸದುರ್ಗದ ಪ್ರಮುಖ ಬೀದಿಗಳಲ್ಲಿ ಹಳ್ಳಿಗಳಿಂದ ಆಗಮಿಸಿರುವಂಥ ಸ್ವಯಂ ಸೇವಕರು ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ. ಪಥಸಂಚಲನದಲ್ಲಿ ಭಾಗವಹಿಸೋದ್ರ ಮೂಲಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಏನು 100ನೇ ವರ್ಷ ಪೂರ್ಣ ಆಗಿದೆ. ಆ ಸಂಭ್ರಮದಲ್ಲಿ ಎಲ್ಲರೂ ಕೂಡ ನಮ್ಮ ಪರಮಪೂಜ್ಯನೀಯ ಡಾಕ್ಟರ್ ಜಿ ಅವರು ಹಾಗೂ ಗುರುಜಿ ಅವರು ಏನು ಸಂದೇಶವನ್ನು ದೇಶಕ್ಕೆ ನೀಡಿದ್ದಾರೆ, ಆ ಸಂದೇಶದ ಅಡಿಯಲ್ಲಿ ನಮ್ಮ ಭಗವಧ್ವಜದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಈ ದೇಶಭಕ್ತರಾಗಿ ಸ್ವಯಂ ಸೇವಕರಾಗಿ ಎಲ್ಲರೂ ಕೂಡ ಮಾಡ್ತೇವೆ ಅನ್ನುವಂಥ ಸಂದೇಶವನ್ನು ಇವತ್ತು ನೀಡಿದ್ದೀವಿ. ಹೊಸದುರ್ಗದಲ್ಲೂ ಕೂಡ ಬಹಳ ಯಶಸ್ವಿಯಾಗಿ ನಮ್ಮ ಎಲ್ಲ ಸ್ವಯಂ ಸೇವಕರು ಹೆಜ್ಜೆಯನ್ನು ಹಾಕ್ತಾ ಭಾರತೀಯ ಭಾವಚಿತ್ರದ ಹಿಂದೆ ಎಲ್ಲರೂ ಕೂಡ ಹೆಜ್ಜೆಯನ್ನು ಹಾಕಿ ಇವತ್ತು ಗೌರವವನ್ನು ಸೂಚಿಸುವಂಥ ಕೆಲಸವನ್ನು ಹೊಸದುರ್ಗ ತಾಲೂಕಿನ ಎಲ್ಲ ಸ್ವಯಂ ಸೇವಕರು ಸೇರಿ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಗಿದೆ. 1925ನೇ ಇಸ್ವಿಯಲ್ಲಿ ಪ್ರಾರಂಭವಾದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ದೇಶದ ಸಮಗ್ರತೆಯ ದೃಷ್ಟಿಯಿಂದ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಯಾವತ್ತೂ ಕಾಪಾಡುವ ದೃಷ್ಟಿಯಿಂದ ಭಾರತೀಯರು ನಾವೆಲ್ಲ ಒಂದು ಅಂತೇಳಿ ಭಾರತ ದೇಶದ ಅಭಿವೃದ್ಧಿಯ ಕಲ್ಪನೆಯತ್ತ ಸುರಕ್ಷತೆಯತ್ತ ಹೋರಾಟ ಮಾಡುವಂಥ RSS ಸಂಘದ 100ನೇ ವರ್ಷದ ಶತಾಬ್ದಿಯ ಪಥಸಂಚಲನ ಹೊಸದುರ್ಗದಲ್ಲಿ ನಡೀತು. ಇಡೀ ದೇಶಾದ್ಯಂತ ನಡೀತಾ ಇದೆ. ಇವತ್ತು ಹೊಸದುರ್ಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ಶಾಂತ ರೀತಿಯಿಂದ ಎಲ್ಲರ ಸಹಕಾರದಿಂದ ಇವತ್ತು ನೆರವೇರಿದೆ. ಎಲ್ಲರೂ ಕೂಡ ಈ ಶತಾಬ್ದಿಯ
ಶುಭಾಶಯಗಳನ್ನು 100 ವರ್ಷದ ಸಂಭ್ರಮ ಇಡೀ ದೇಶಕ್ಕೆ ಸಂತಸವನ್ನು ತಂದಿದೆ. ದೇಶ ಸೇವೆಗೋಸ್ಕರ ಸ್ವಹಿತಾಸಕ್ತಿಯನ್ನು ಮರೆತು ದೇಶದ ಹಿತಾಸಕ್ತಿ ಅಂತೇಳಿ ಕೆಲಸವನ್ನು ಮಾಡುವಂಥ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ದೇಶ ಮೊದಲು ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಕೆಲಸ ಮಾಡುವಂಥ ಸಂಘ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸ್ವಯಂ ಸೇವಕ ಸಂಘ RSS. ಇದರಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಲಿಕ್ಕೆ, ನಾನು ಕೂಡ ಭಾಗಿಯಾಗಲಿಕ್ಕೆ ಭಾಳ ಸಂತೋಷ ಆಯಿತು. ಟಿವಿ, ಇದು ನಿಮ್ಮ ಧ್ವನಿ.